ಕುಲಕರ್ಣಿ ಅವ್ರು ಇಲೆಕ್ಷನ್ ಈಗ ನಿಂತಾರಲ್ಲ, ಎಲ್ಲಿ ನಿಂತಾರ ಹೇಳ್ರಿ ಅವ್ರು? ಎಲ್ಲಾರ್ಗು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರ್ತೈತ್ರಿ. ಸೆಲ್ಫ್ ರೆಸ್ಪೆಕ್ಟ್ ನೀವ್ ಹೇಳ್ತೀರಿ. ಇದ್ರಕಿನ್ನ ಮುಂಚೆ 40-50 ವರ್ಷ ಬಿಜೆಪಿನ ಕಾಂಗ್ರೆಸ್ ಬಂದಿತ್ತು. ಕಾಂಗ್ರೆಸ್ ಬಂದು ಯಾ ಲೆವೆಲಿಗೆ ಮಾಡಿದ್ರು, ಯಾವ ಭಾಗ್ಯ ಕೊಟ್ರು, ಎಷ್ಟ್ ರೋಡಿಗೆ ತಂದ್ರು, ಯಾರ್ಯಾರಿಗೆ ಏನೇನ್ ಮಾಡಿದ್ರು ಎಲ್ಲ ಗೊತ್ತದ. ಯಾವ್ದು ಆದೇಶ ಬಂದಿತ್ತು ಇಂಪಾರ್ಟೆಂಟ್ ಅಲ್ಲ, ಜನರಿಗೆ ಏನ್ ಮಾಡಿದ್ರಲ್ಲ ಆದ್ ಮ್ಯಾಟರ್ ಆಗ್ತದೆ. ಅದು ಜನರಿಗೆ ಏನ್ ಮಾಡಿದ್ರು, ಫ್ರೀ ಕೊಟ್ರು. ಇನ್ನೊಂದ್ ಸ್ವಲ್ಪ ದಿವಸಕ್ಕ ಕಾಂಗ್ರೆಸ್ ಬಂದಿತ್ತಂದ್ರೆ ಇನ್ನೊಂದ್ ಸ್ವಲ್ಪ ದಿವಸಕ್ಕ ಇಂಡಿಯಾ ಆಗ್ಲಿ ಕರ್ನಾಟಕ ಆಗ್ಲಿ ನೆಕ್ಸ್ಟ್ ಪಾಕಿಸ್ತಾನ್ ಶ್ರೀಲಂಕಾ ಆಗೋದ್ರ ಕಡ. ನೀವ್ ಹೇಳುದಲ್ಲ, ನೀವ್ ಹೇಳೋ ಪ್ರಕಾರ ಹೆಂಗ್ ನೋಡಿದ್ರೆ ನಮ್ದು 5 ವರ್ಷದಿಂದ ಕಾಂಗ್ರೆಸ್ ಐತೆ, ಮತ್ತ ಅವಾಗ ಯಾಕೆ ಆಗ್ಲಿಲ್ಲ? ಆ ಸಾಲ ಮಾಡಿದ್ರಲ್ಲ, ನಿಮ್ ಸಾಲ ಎಷ್ಟಿರಲ್ಲೇ ತೀರ್ಸೋದಾಗ ಈ ಸ್ಟೇಟಿಗೆ ಇಲ್ಲಿ ಬಂತ ನಮ್ದು. ಜನರ ಒಂದ್ ಕಷ್ಟ ಸುಖ ನೋಡ್ಬೇಕು, ಮತ್ತೆ ಜನರ ಕಷ್ಟ ಸುಖ ನೋಡುದಂತಲ್ಲ, ಜನರಿಗೆ ದುಡ್ಕೊಂಡ್ ತಿನ್ನೋಂಗ್ ಮಾಡ್ರಿ, ಫ್ರೀ ಆಗಿ ಕೊಡ್ತೀರಿ ನೀವು. ಈಗ ಅದು ನಿಮ್ ಪ್ರಣಾಳಿಕೆದಾಗ ಏನದ? ನಿಮ್ ಪ್ರಣಾಳಿಕೆದಾಗ ಏನದ? ದುಡ್ಕೊಂಡ್ ತಿನ್ನೋದಲ್ಲ, 200 ಯೂನಿಟ್ ಫ್ರೀ ಕೊಟ್ಟೆ, 10 kg ಅಕ್ಕಿ ಫ್ರೀ ಕೊಟ್ಟೆ, ದುಡ್ಕೊಂಡ್ ತಿನ್ಲಾರ್ದವ್ರಿಗೆ ಭತ್ತೆ ಕೊಟ್ಟೆ. ದುಡ್ಲಿಕ್ ಕೊಡ್ರಿ, ದುಡಿಸ್ಲಿಕ್ ಮಾಡ್ರಿ. ಫ್ರೀ ಕೊಡೋದ್ರದಾಗ ಏನದ? ಈಗ ನಾ ನಿಮ್ಗೆ 10 ರೂಪಾಯಿ ಫ್ರೀ ಕೊಡ್ತೇನೆ, ಇವತ್ತೊಂದು ದಿವಸ ಆಗ್ತಿತ್ತು, ನಾಳೆ ಏನ್ ಮಾಡ್ತೀರಿ? ನಾಳೆ ಏನ್ ಮಾಡ್ತೀರಿ? ಹಂಗಲ್ಲ, ದುಡಿಸ್ಲಿಕ್ಕೆ ಹಾದಿ ಮಾಡ್ರಿ. ಪ್ರಣಾಳಿಕೆದಾಗ ಜಾಬ್ ಕ್ರಿಯೇಟ್ ಮಾಡ್ರಿ ಅಂತ ಹೇಳ್ರಿ. ಅವ್ರಿಗೆ ಪ್ರಣಾಳಿಕೆ ಕೊಟ್ಟೈತಿ, ಬಟ್ ಏನೈತಿ, ಅವ್ರ ಜಾಬ್ ಸಿಕ್ಕುಳೆ ಅವ್ರಿಗೆ ಮನುಷ್ಯಾಗ ಫ್ರೀ ದುಡ್ಡು ಬರ್ಲಿಕ್ಕಂದ್ರ ಅವ್ನ ಜಾಬ್ ಯಾಕೆ ಹುಡುಕ್ತಾನೆ? ಈಗ ತಿಂಗಳ ನಾನು ಕೂತಲೆ ನಿನಗೆ 3,000 ರೂಪಾಯಿ ಕೊಡ್ಲಿಕ್ಕತ್ರ ನೀವ್ ಯಾಕೆ ಜಾಬ್ ಹುಡುಕ್ತೀರಿ? ಎಲ್ಲಾರ್ಗು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರ್ತೈತ್ರಿ. ಸೆಲ್ಫ್ ರೆಸ್ಪೆಕ್ಟ್ ನೀವ್ ಹೇಳ್ತೀರಿ. ಒಮ್ಮೆ ಮನುಷ್ಯನ್ ಮೈ ಉಂಟಂದ್ರ ಅವ್ ಏನು ಮಾಡಂಗಿಲ್ರಿ. ಈಗ ನಮ್ಮ ಹೊಲ ಅವ, ಮನಿ ಅವ, ಎಲ್ಲ ಅವ, ದುಡಿಲಿಕ್ಕೆ ಆಳ್ ಸಿಗಂಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವ್ರ ಇಂತ್ರ ಇದು ಫ್ರೀ ಕೊಟ್ಟು ಎಲ್ಲ ಫ್ರೀ ಕೊಟ್ಟು ಫ್ರೀ ಅಂತ ಜನರಿಗೆ ದುಡಿಯೋದು ಮೈ ಬಗ್ಗಿಸಿ. ನಮ್ಮ ಸರ್ಕಾರ ಇರುವುದು ಜನರಿಗಾಗಿ, ಜನರಿಗೋಸ್ಕರ. ಎಲ್ಲ ಸರ್ಕಾರ ಇರೋದು ಜನರ ಸಂಬಂಧಿನ. ಜನರ ಸಂಬಂಧ ಏನ್ ಮಾಡಿದ್ರಿ ಬಿಜೆಪಿ ನೋಡ್ರಿ, ಇಲ್ಲಿ ರೋಡ್ ಇಲ್ಲಿ ನಾವ ನಮ್ಮ ಅಂಗಡಿ ಇದ್ದಾಗ ಇಲ್ಲಿ ಮಣ್ಣು ಬರ್ತಿತ್ರಿ, ಇಲ್ಲಿ 1 kg ಮಣ್ಣು ಬರ್ತಿತ್ತು. ಈ ಬಿಜೆಪಿ ಸರ್ಕಾರ ಬಂದ್ಮೇಲೆ ಕಾಂಕ್ರೀಟ್ ರೋಡ್ ಆಗಿತ್ತು ಪೂರಾ. ಧಾರವಾಡದಲ್ಲಿ 80% ರೋಡ್ ಕಾಂಕ್ರೀಟ್ ಅವರಿ. ಎಲ್ಲಾ ಹೈವೇ ನೋಡ್ರಿ, ಕನೆಕ್ಷನ್ ನೋಡ್ರಿ, ಸುರಕ್ಷತಾ ನೋಡ್ರಿ. ನಡ್ಕೊಂಡು ಅಡ್ಡಾಡೋದು ಚಲೋ ಅಲ್ರಿ. ಹಳ್ಳು ಕುಳ್ಳು ಇಲ್ಲ, ಮುಳ್ಳು ಇಲ್ಲ. ಜನ ಸಹಾಯಕರ ಸಾಮಾನ್ಯರು ಹಂಗ ಹೋಗ್ತಾರ, ಚಪ್ಪಲ್ ಹಾಕೊಂಡು ಹೋಗ್ತಾರ್ರಿ. ಯಾರು ಬರಗಾಲಿ ಅಂತ ಅಡ್ಡಾಡಂಗಿಲ್ಲ. ಮತ್ರಿ ಜನರಿಗೋಸ್ಕರ ಇನ್ನ ಏನ್ ಮಾಡ್ಬೇಕ್ರಿ? ಫಸ್ಟ್ ಕನೆಕ್ಟಿವಿಟಿ, ಸೆಕೆಂಡ್ ಸುರಕ್ಷತಾ. ಒಟ್ಟಿಗೆ ಏನ್ ಮಾಡಿದ್ರ? ಒಟ್ಟಿಗೆ ಅವ್ರ ಏನ್ ನಡ್ಸ್ಲಿಕ್ಕೆ ಏನ್ ಮಾಡಿದ್ರ? ಮೋದಿ ಅವ್ರು ಹೇಳಿದ್ರ ಪ್ರತಿಯೊಬ್ಬ ರೈತರಿಗೂ 6 ತಿಂಗಳಿಗೇನೋ 3,000 ರೂಪಾಯಿ 4 ತಿಂಗಳು ಸ್ಕೀಮ್ ಮಾಡ್ಬೇಕಂತ ಹೇಳಿ ಬಂದಿವ್ರಿ. ಇಲ್ಲಿ ಈಗ ನಿಮ್ ಪ್ರಕಾರ ಈಗ ನೀವು ಪ್ರಿಪೇರ್ ಆಗಿ ಬರ್ರಿ, ನೆಕ್ಸ್ಟ್ ಟೈಮ್ಗೆ ಅದ್ರ ಮುಂದೆ ಡಿಸ್ಕಸ್ ಮಾಡೋಣಂತ. ಇಲೆಕ್ಷನ್ ರಿಸಲ್ಟ್ ಬರ್ತಲ್ಲ 10ನೇ ತಾರೀಕಿಗೆ, 13ನೇ ತಾರೀಕಿಗೆ ರಿಸಲ್ಟ್ ಅದ. ಅವತ್ತಿನ ದಿವಸ ಮುಂದಿನ ಮಾತಾಡೋಣ. ಯಾರ ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಬಂದಿರ್ತೈತಿ, ನೀವು ಇಲ್ಲಿ ಇರ್ತೀವಿ, ನಾವು ಇಲ್ಲಿ ಇರ್ತೀವಿ, ನೀವು ಎಲ್ಲಿ ಹೋಗಂಗಿಲ್ಲ, ನೋಡೋಣಂತ. ಸೊ ಈಗ ನಿಮ್ಗೆ ಪ್ರಕಾರ ಧಾರವಾಡದ್ದು 7 ಕ್ಷೇತ್ರ ಅವ. ಹೌದ್ರಿ, ಧಾರವಾಡದ್ದು 7 ಕ್ಷೇತ್ರಗಳದಾವ. ಅರವಿಂದ್ ಬೆಲ್ಲದ, ಆಮೇಲೆ ವಿನಯ್ ಕುಲಕರ್ಣಿ, ಅಮೃತ್ ದೇಸಾಯಿ, ತೆಂಗಿನಕಾಯಿ, ಆಮೇಲೆ ಮುದಿಯನ್ ಕೊಪ್ಪ. ಅದ್ ಬಿಟ್ರೆ ಇನ್ಯಾರು ಜನ ಬಂದಿರ್ತಾರೆ, ಡಾಕ್ಟರ್ ಕಿರಣ್ ಅವ್ರ, ಆಮೇಲೆ ಚಬ್ಬಿ ಅವ್ರು, ಇವರೆಲ್ಲ ಬಿಜೆಪಿ ನಿಂತಾರ. ಬಿಜೆಪಿ ಇವ್ರ ಕಾಂಗ್ರೆಸ್ ನಿಂತವ್ರ. ಅಮೃತ್ ಲಾಡ್, ವಿನಯ್ ಕುಲಕರ್ಣಿ, ಲಾಡ್, ಸಂತೋಷ್ ಲಾಡ್, ಶೆಟ್ಟರ್, ಜಗದೀಶ್ ಶೆಟ್ಟರ್, ಶಿವಳ್ಳಿ. ಆಮೇಲೆ ಅಲ್ಲಿ ಇಲ್ಲೇ ತಿಳ್ಕೊಬೋದು ನೀವು. ಜಗದೀಶ್ ಶೆಟ್ಟರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬರೋ ಕಾರಣ ಏನ್ ಹೇಳ್ರಿ? ಕಾರಣ ಇಷ್ಟ, ಬಿಜೆಪಿ ಒಳಗ ಅವ್ರಿಗೆ ಗೊತ್ತಾಯ್ತರಿ ನಿಮ್ಗೂ ಮಾಡತ್ತಿಲ್ಲ, ಜನರಿಗೆ ಸಹಾಯ ಮಾಡತ್ತಿಲ್ಲ ಅಂತ ಹೇಳಿ ಅವ್ರ ಹಾಕ್ಬಿಟ್ಟು. ಇಲ್ಲಿ ಏನಂತಿಲ್ಲ, ನಿಮ್ ಮಾತು ಹೇಳಿದ್ರಲ್ಲ, ಭಾರಿ ಹೇಳಿದ್ರಿ ನೀವು. ಯಾಕಂದ್ರೆ ಮನುಷ್ಯ 40 ವರ್ಷದಿಂದ ಒಂದ್ ಸಿದ್ಧಾಂತನಾಗ ಕೆಲಸ ಮಾಡಿದವ ಪಕ್ಷ ಬಿಟ್ಟು ಹೋಗ್ತಾನಂತ ಅಂದ್ರೆ ಅವ್ರ ಹತ್ರ ಸಿದ್ಧಾಂತನೇ ಇಲ್ಲ ಅಂತ ಅರ್ಥ.
ಸಿದ್ಧಾಂತ ಮೇಲೆ ಡಿಪೆಂಡ್ ಇಲ್ಲ ಇದು. ಯಾಕೆ ಹೇಳ್ತೀನಿ ಇಷ್ಟು ವರ್ಷದಿಂದ ಅವ್ರಿಗೂ ಗೊತ್ತಾಗ್ತದೆ ಗೋ ಹತ್ಯೆ ಕಾಯ್ದೆ BJP ಅಪೋಸಿಷನ್ ಸಬ್ಕಾ ವಿಕಾಸ್ ವಿಕಾಸ್ ಹೇಳಾರ ಬಟ್ ಅದ್ರ ತಕ್ಕಂಗ ನಡ್ಕೊಳತ್ತಿಲ್ಲ. ಹೌದ್ರಿ. ಹಂಗಂದ್ರ ಈಗ ಬಡವರಿಗೆ ಮನಿ ಕೊಟ್ರು, ರೇಷನ್ ಕೊಟ್ಟರು. ಬರಾಂತಿದ್ದು 20-30 kg ಒಳಗೆ 10 kg ನಷ್ಟ ಕೊಡತ್ತ. ಎಷ್ಟೇ ಕೊಡ್ಲಿರಿ ಕೊಟ್ಟರ. ನಮ್ ಕಾಂಗ್ರೆಸ್ ಸರ್ಕಾರ ಎಷ್ಟು ಕೊಡತ್ತಿತ್ತು? ನಿಮ್ ಕಾಂಗ್ರೆಸ್ ಸರ್ಕಾರ 50 ಕಿಲೋ ಕೊಡ್ಲಿ. ಅದೇ ಬೆಟರ್. ನಾವೇನ್ ಹೇಳಿರ್ತೀವಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎಲ್ಲರಿಗೂ ನೀಡಿದ್ದವ್ರಿಗೆ 10 kg ಕೊಡ್ಲಿಕತ್ತೀವಿ. ಹಂಗೆ ಇರ್ತದ್ರಿ. ಮತ್ ನಿಮ್ ಮನಿ ಒಳಗೆ ಎಷ್ಟ್ ಜನ ಇರ್ತಾರ ಅವ್ರಿಗೆ ಅವ್ರ ಹೊಟ್ಟೆ ತುಂಬಿದ್ ಬೇಡ್ರಿ. ಮನ್ಯಾಗ 10-20 ಜನ ಅದಾರಂದ್ರೆ 10 kg ಒಳಗೆ ಹೊಟ್ಟೆ ತುಂಬಿದ್ ಅವ್ರದ್ದೆ. ಅಲ್ಲ 10-20 ಜನ ಗೌರ್ಮೆಂಟ್ ಇಂದ ಫ್ರೀ ತಿನ್ಲಿಕ್ಕೆ ಕೂತ್ ಬಿಡುದ, ದುಡಿಯಂಗಿಲ್ಲ ಯಾರು ಮನ್ಯಾಗ. ಅಲ್ಲ ನಿಮ್ ಪ್ರಕಾರ ಯಾರು 20 ಮಂದಿನೂ ದುಡಿಯಂಗಿಲ್ಲ. ರೇಷನ್ ಅಕ್ಕಿ ಬರ್ಲಿಕ್ಕೆ ಕಾಯ್ಕೊತ ಕೂತ್ ಬಿಡ್ತಾರೇನ್ರಿ? ಅಲ್ಲ ನಾನ್ ಹೇಳ್ರಿ, ನೀವು ಬಡವ್ರು ಇರ್ತಾರ, ಬಡವ್ರು ಇದ್ರು ದುಡಿಯಂಗಿಲ್ಲ. ಅನಕ್ಷರಸ್ತಾರ, ಕಲ್ತಿಲ್ದವ್ರು ಇರ್ತಾರ, ಒಬ್ಬೊಬ್ರಿಗೆ ಕೈ ಕಾಲ್ ಇಲ್ಲ ಅಂತವ್ರು ಏನ್ ಮಾಡುದ್ರಿ? ಅವ್ರಿಗೆ ಬತ್ತೆ ಗೌರ್ಮೆಂಟ್ ಬತ್ತೆ ಕೊಡ್ತಲ್ರಿ ತಿಂಗಳ. ಎಷ್ಟ್ ಕೊಡ್ತೈತಿ? 10 ಲಕ್ಷ 20 ಲಕ್ಷ ಕೊಡ್ತೈತಿ. 10 ಲಕ್ಷ ಬೇಕಂದ್ರೆ ತಿಂಗಳಿಗೆ. ಅಲ್ರಿ ನಾ ಕೇಳ್ತೇನೆ. ಅಲ್ಲ ನಾನು ಕೇಳ್ತೇನೆ ನಿಮಗ 10 ಲಕ್ಷ ಬೇಕಂದ್ರೆ ತಿಂಗಳಿಗೆ ಬತ್ತೆ ಏನ್ರಿ? ನೀವೇನ್ ಹೇಳತ್ತೀರಿ? ಬತ್ತೆ ಬರ್ತಿದ ಅನ್ನತ್ತೀರಿ. ಯಾವ ಇದ್ರಿ ಒಂದ್ ಎವರೇಜ್ ಕ್ಯಾಲ್ಕುಲೇಷನ್ ಇರ್ತದ್ರಿ ಎಲ್ಲದಕ್ಕೂ. ಒಂದ್ ಎಷ್ಟು ಬಾಳ ಅಂದ್ರೆ ಒಂದ್ 500 ರೂಪಾಯಿ ಬರ್ಬೋದು. 500 ಇಲ್ರಿ, 1200 ರೂಪಾಯಿ ಐತಿ. 60 ವರ್ಷ ಮೇಲ್ಪಟ್ಟ ವೃದ್ಧರಿಗೆ 1200 ರೂಪಾಯಿ, ಅಂಗವಿಕಲರಿಗೆ 2800 ರೂಪಾಯಿ ಬರ್ತೈತಿ. ಪ್ರಕಾರ ಸಣ್ಣ ಸಣ್ಣ ಮಕ್ಕಳು ಒಂದ್ 10 ವರ್ಷದ ಮಕ್ಕಳು ಅವರೆಲ್ಲ 60 ವರ್ಷದ ಮಟ್ಟ ಕಾಯ್ಬೇಕಂತ ಅಲ್ರಿ. ಹಣದವ್ರು ದುಡ್ಡು ಹಾಕಂಗಿಲ್ಲೇನ್ರಿ ಮನ್ಯಾಗ? ಎಲ್ಲ ನಿಮ್ ಪ್ರಕಾರ ಎಲ್ಲಾ ನೀವು ಮತ್ತೇನ್ ಮತ್ ಮಕ್ಕಳನ್ನ ಕಡಿಬೇಕ್ರಿ. ಮತ್ತೆ ದುಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಮನ್ಯಾಗ ಕೂಡಿಸಿ ಎಲ್ಲರಿಗೂ ಕೊಟ್ಟು ಯಾರು ಕೆಲಸ ಮಾಡ್ಬೇಡ ಅಂತ ಹೇಳಿ ನಿರುದ್ಯೋಗಿ ಮಾಡಿ ಕೈ ಬಿಟ್ಟಾರ. ನಿರುದ್ಯೋಗಿ ಜಾಸ್ತಿ ಆಗ್ಲಿಕ್ಕೆ ಕಾರಣನ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ ಮಂದಿ ದುಡಿಲಿಕ್ಕೆ ಹೋದಾಗ್ಯದ. ಈಗ ಫ್ರೀ ಬೇಕೆಲ್ಲ. ಜಾಬ್ ಕೊಡ್ಸಿಲ್ಲ ಅವರು. ಯಾವ ಪಟ್ಟಿ ಎಲ್ಲಾ ಪಟ್ಟಿನೂ ಬರ್ತದ್ರಿ ನಮ್ಗ. ಯಾರಿಗೆ ಎಷ್ಟು ಜಾಬ್ ಕೊಡ್ಸಾರ, ಯಾರಿಗೆ ಏನ್ ಮಾಡ್ಯಾರ ಅಂತ ಹೇಳಿ. ಈಗ ವಿನಯ್ ಕುಲಕರ್ಣಿ ಅವ್ರಿಗೆ ಇಲೆಕ್ಷನ್ ಈಗ ನಿಂತಾರಲ್ಲ, ಎಲ್ಲಿ ನಿಂತಾರ ಹೇಳ್ರಿ ಅವ್ರು? ಧಾರವಾಡ ಗ್ರಾಮೀಣಕ್ಕೆ. ಧಾರವಾಡ ಗ್ರಾಮೀಣಕ್ಕೆ ನಿಂತಾರ. ಆದ್ರೆ ಅವ್ರದ್ದು ಏನ್ ಪರಿಸ್ಥಿತಿ ಗೊತ್ತೇನ್ರಿ? ಕ್ಷೇತ್ರಕ್ಕೆ ಬರುವಂಗಿಲ್ಲ. ಓಟ್ ಇದ್ರ ಆದೇಶ ಬ್ಯಾಡಾಗಿದ್ದಲ್ಲ, ಪ್ರೂವ್ ಆಗಿದ್ದು. ಅದಕ್ಕ ಗಡಿಪಾರ ಸಾಕ್ಷಿ ನಾಶ ಮಾಡ್ತಾರಂತೆ. ಇದ್ರ ಸಂಬಂಧಿ ಅವ್ರಿಗೆ ಇದ್ರ ಹೊರಗಿಟ್ಟ ಅಂದ್ರ ಅಂತ ಕ್ಯಾಂಡಿಡೇಟ್ ನೀವು ಅಲ್ಲ, ನೀವು ಅಂತವ್ರಿಗೂ ಕೊಡ್ತೀರಿ ಸೀಟ್. ಕಾಂಗ್ರೆಸ್ ಮೊದ್ಲಿಂದ ಕೆಲಸ ಮಾಡ್ರಿ. ಈಗ ಯಾಕೆ ಕೊಡ್ಲಿಕ್ಕೆ ಬಂದು? ಅವ್ರ ಮನ್ಯಾಗ ಅವ್ರ ಮಿಸಸ್ಸಿ ಕೊಡ್ಬೇಕಿತ್ತಲ್ರಿ ನೀವು? ಅವ್ರ ಮಿಸಸ್ಸಿ ಕೊಡ್ಬೋದಿತ್ತಲ್ಲ. ಅದ್ರ ನಿಂತಿದ್ ಕ್ಯಾಂಡಿಡೇಟ್ ಯಾರು? ಅವ್ರಿಗೆ ಏನ್ ಮಾಡ್ಯಾರ? ಗಡಿಪಾರ್ ಮಾಡ್ಯಾರ. ಗಡಿಪಾರ್ ಮಾಡಿ ಕ್ಯಾಂಡಿಡೇಟ್ ಯಾಕೆ ಕೊಡ್ಬೇಕು ನೀವು? ಗಡಿಪಾರ್ ಯಾಕೆ ಮಾಡ್ಬೇಕಂತ ನನ್ ಕೇಳಂಗಿಲ್ರಿ. ಕೋರ್ಟ್ ಇಂತ್ರ ಆರ್ಡರ್ ಆಗ್ಯದ. ಕೋರ್ಟ್ ಕೇಳ್ರಿ ನೀವು. ಆದ್ರ ನಿಮ್ ಕಡೆ ಬ್ಯಾರೆ ಕ್ಯಾಂಡಿಡೇಟ್ ಇದ್ದಿದ್ದಿಲ್ಲ. ಗಡಿಪಾರ್ ಆಗಿದ್ ಕ್ಯಾಂಡಿಡೇಟ್ ಇತ್ತು. ಕಾಂಗ್ರೆಸ್ ಅವ್ರ ಕಡೆ ಬ್ಯಾರೆ ಕ್ಯಾಂಡಿಡೇಟ್ ಇದ್ದಿದ್ದಿಲ್ಲ. ಆದ್ರ ಎಲ್ಲಿ ನಿಂತಾರ್ರಿ ಅವರು? ಕ್ಷೇತ್ರ ಕಲಗಟ್ಟಿ. ನಾ ಧಾರವಾಡ ಗ್ರಾಮೀಣ ಬಗ್ಗೆ ಮಾತಾಡ್ತೇನೆ. ಧಾರವಾಡ ಗ್ರಾಮೀಣ ಬಗ್ಗೆ ಮಾತಾಡಿರುತ್ತೆ. ನಿಮ್ ಹತ್ರ ಬೇರೆ ಕ್ಯಾಂಡಿಡೇಟ್ ಇದ್ದಿಲ್ಲ. ಅದ್ ನಿಮ್ ಪಕ್ಷದ್ದು ಇದು ನಾವೇನ್ ಮಾಡಕ್ ಬರಂಗಿಲ್ಲ. ಅದಕ್ಕ ಈಗ ನೀವ ಎಷ್ಟ್ ಸೀಟ್ ಬರ್ತಾವ ಅಂತೀರಿ? ನಮ್ ಪ್ರಕಾರ ಅಂತೂ ಧಾರವಾಡ ಒಳಗೆ ಏನಿಲ್ಲ ಅಂತ ಹೇಳಿದ್ರು ಅಲ್ಲ ಮಿನಿಮಮ್ ಎಷ್ಟ್ರಿ? 7ರಾಗ ಏನಿಲ್ಲ ಅಂದ್ರೆ 6 ಬರ್ತೀವಿ. ನಿಮ್ ಪ್ರಕಾರ ಜನರ ನೋಡಿ ತಿನ್ರಿ, ಚಂದಾಗಿರ್ರಿ. ಅದ್ ಬಿಟ್ಟು ಫ್ರೀ ಆಸೆ ಬಿಟ್ಟು ವೋಟ್ ಹಾಕಿ ದೇಶ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದ ಹೇಳೋದ್ ನಾವು. ಮ್ಯಾಕ್ಸಿಮಮ್ ಮಂದಿ ನಿಮ್ಗೆ ಯಾವ್ದು ಚಲೋ ಅನಿಸ್ತದೆ, ಯಾವ ಪಕ್ಷ ಚಲೋ ಅನಿಸ್ತದೆ, ಫ್ರೀ ಆಸೆ ಬಿದ್ದು ಮಾತ್ರ ವೋಟ್ ಹಾಕಿ ಹೋಗ್ಬೇಡ್ರಿ. ನೀವು ಎಜುಕೇಟೆಡ್ ಪರ್ಸನ್ ಇರ್ತೀರಿ. ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಿ ನೀವು ಅದನ್ನ ಹಾಕ್ತೀವಿ. ನಾ ಇದಕ್ಕ ಹಾಕು ಅದಕ್ಕ ಅಂತ ಹೇಳಿ ನೆಚ್ಚಾರ ಆಸೆ ಪಡ್ತಾರೆ, ಅವ್ರನ್ನ ಆರಿಸಿ ತರ್ತಾರೆ. ಬಿಜೆಪಿ ಬರ್ತೈತಿ ಅನ್ನೋ ಯಾವ ಉದ್ದೇಶ? ಮೋದಿ ಅದಾನ ಅನ್ನೋ ಒಂದೇ ಉದ್ದೇಶದಿಂದ ಬಿಜೆಪಿ ಅನ್ನತಾರ. ಅದ್ ಬಿಟ್ರೆ ಮತ್ತಿನ್ ಸುಡ್ಗಾಡಿಲ್ಲ. ಟೋಟಲ್ 7 ಕ್ಷೇತ್ರ ಅದ. 4 ಕ್ಷೇತ್ರ ಬಿಜೆಪಿ ಬರ್ತದೆ ನಮ್ ಪ್ರಕಾರ. ಧಾರವಾಡ ಸೆಂಟ್ರಲ್ ಬಹಳ ತುರುಸಿದ್ದ ಕ್ಷೇತ್ರ ಅದ. ಎಲ್ಲಾರ ಕಣ್ಣ ಅದ್ರ ಮೇಲೆ ಅದ.
ಯಾಕಂದ್ರೆ ಶೆಟ್ಟರ್ 40 ವರ್ಷ ಗಟ್ಲೆ ಬಿಜೆಪಿನಾಗ ಇದ್ದವ್ರು. ಬಿಜೆಪಿ ದ್ರೋಹ ಮಾಡಿ ಕಾಂಗ್ರೆಸ್ ಬಣ್ಣಾರ ತಿಳ್ಕೊಳ್ಳಿ, ಬೈತಿರ ತಿಳ್ಕೊಳ್ಳಿ, ಬಣ್ಣ ತಿಳ್ಕೊಂಡು ಯಾರು ಬಿಟ್ಟರು. ಅದಕ್ಕೆ ನೀವ್ ನೋಡ್ರಂತ ಜನ ಬಣ್ಣ ತೋರಿಸ್ತಾರ, ನಾವು ತೋರ್ಸಂಗಿಲ್ಲ. ಹೌದ್ರಿ, ಅಲ್ಲಲ್ಲ, ಜನ ಬಣ್ಣ ತೋರಿಸ್ತಾರೆ. ಜನರಿಗೋಸ್ಕರ ಜನರಿಗಾಗಿ ಇರೋ ಸರ್ಕಾರವೇ ಪ್ರಜಾ ಸರ್ಕಾರ. ನನ್ನ ಪ್ರಕಾರ 95ರಿಂದ 110 ಸೀಟು ಬಿಜೆಪಿ ಬರ್ತದೆ. ಇದನ್ನ ನಾವು ವಿಶ್ಲೇಷಣೆ 13ನೇ ತಾರೀಕಿಗೆ ಮಾಡೋಣ. ನನ್ನ ಪ್ರಕಾರ ಬಿಜೆಪಿ ಮುಖ ನೋಡಿ ಸಾಕಾಗಿತ್ತು. ಯಾರ್ಯಾರಿಗೆ ಕಾಯಿಸ್ತಾರ ಅಂತ ಹೇಳಿ ಅದು ಮುಂದೆ ತೋರಿಸ್ತೀವಿ. 13ನೇ ತಾರೀಕಿಗೆ ನಾವೇನು ವಿಶ್ಲೇಷಣೆ ಕೂಡ್ತೇವಲ್ಲ ಅವಾಗ ಗೊತ್ತಾಗ್ತದೆ. ಅದಕ್ಕೆ ನೆಕ್ಸ್ಟ್ ಮುಂದಿನ ಟಾಪಿಕ್ ಅನ್ನು ನಾವು 13ನೇ ತಾರೀಕಿಗೆ ಮಾತಾಡೋಣ. ಯಾವ ಬರ್ತೀವಿ ಅಂತ ಹೇಳಿ ನಮ್ಮ ಅನಲೈಸಿಂಗ್ ಕರೆಕ್ಟ್ ಆಗ್ತದೆ, ನಿಮ್ಮ ಅನಲೈಸಿಂಗ್ ಕರೆಕ್ಟ್ ಆಗ್ತದೆ ನೋಡೋಣ. ಅದಕ್ಕೆ ತುಂಬಾ ಖುಷಿ ಆಯ್ತು ಸರ್, ಭಾಳ ದಿವಸ ಮತ್ತೆ ಹೊಳ್ಳಿ ನಾವು ನೀವು ಮಾತಾಡಿದ್ದಕ್ಕೆ. ಲೆಟ್ಸ್ ಮೀಟ್ ವೆರಿ ಸೂನ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಯಾರೆಲ್ಲ ಈ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಅಂತ ನೋಟಿಫಿಕೇಶನ್ ಬೆಲ್ ಐಕಾನ್ ಆನ್ ಮಾಡ್ಕೊಡ್ರಿ. ಇಂಥ ಟಾಪಿಕ್ಗಳು ನಿಮ್ಗೆ ಎಲ್ಲೂ ಸಿಗಂಗಿಲ್ಲ. ಟೇಕ್ ಕೇರ್, ಬಾಯ್.